ಸುಮಾರು ಒಂದು 20 ಜೇನು ಸಾಕಿದ್ದಾರೆ. ಅದು ಬರೀ 2 ಎಕರೆಯಲ್ಲಿ. ಭಾರಿ ಚೆನ್ನಾಗಿದೆ ತೋಟ ಎಲ್ಲ. ಸಾವಯವ ಕೃಷಿ ಮಾಡಿದ್ರೆ ತೋಟಕ್ಕೂ ಒಳ್ಳೆಯದು, ಮಣ್ಣಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಇವತ್ತು ಚಿಕ್ಕಮಗಳೂರು ಡಿಸ್ಟಿಕ್ ಮೂಡಿಗೆರೆ ತಾಲೂಕು ಜನ್ನಾಪುರ ನಾಗೇಶ್ ಭಟ್ರು ಮನೆಗೆ ಬಂದಿದ್ವಿ. ತೋಟ ಎಲ್ಲ ಭಾರಿ ಚೆನ್ನಾಗಿತ್ತು. ಬರೀ ಸಾವಯವ ಕೃಷಿ ಮಾಡಿ ಇಷ್ಟೊಂದು ಚೆನ್ನಾಗಿ ತೋಟ ಮಾಡಿದ್ದಾರೆ. ನೀವು ಸಾವಯವ ಕೃಷಿ ಮಾಡಿ ಕೆಮಿಕಲ್ ಗೊಬ್ಬರನ ಕಮ್ಮಿ ಮಾಡಿ ಮಣ್ಣನ್ನು ಉಳಿಸಿ. ನೀನು ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತರೆ ಎಲ್ಲಿಗೆ ಅಂತ. ಯಾಕೆ ಅಂತೇಳಿದರೆ ಮಣ್ಣು ಸಾಯ್ತಾ ಇದೆ, ದಯವಿಟ್ಟು ಅದ್ರ ಜೀವ ಉಳಿಸಿ. ಆವಾಗ ಅದರಿಂದ ನಿಮ್ಮ ಜೀವನೂ ಚೆನ್ನಾಗಿ ಉಳಿಯುತ್ತೆ, ಜೀವನವೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸಾವಯವ ಕೃಷಿ ಸಾವಿಲ್ಲದ ಕೃಷಿ ಅಂತ. ಅಣ್ಣ, ಇಷ್ಟೆಲ್ಲ ಮಾಡೋಕ್ಕೆ ನಿಮಗೆ ಇಂಟ್ರೆಸ್ಟ್ ಹೇಗೆ ಬಂತು? ಹೇಗೆ ಮಾಡಬೇಕು ಅನ್ನಿಸ್ತು? ಹೀಗೆ ಹೇಗೆ ಅಂತೇಳಿದರೆ 19ರಲ್ಲಿ ಲಾಕ್ಡೌನ್ ಆಯಿತು. ಆದರೆ ಕರೆಂಟು ಅನ್ನೋದು ಅಷ್ಟು ಸಮಸ್ಯೆ ಇತ್ತು ನಮಗೆ. ಬೇಸಿಗೆಯಲ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲ ತೋಟಗಳೇ ಇರೋದ್ರಿಂದ ಎಲ್ಲ ಮೋಟ್ರುಗಳು, ಮಳೆ ಬರ್ತಿರಲಿಲ್ಲ. ಮಳೆ ಬರಲಿಲ್ಲ ಅಂದ ತಕ್ಷಣ ನೀರು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀರು ಹೊಡಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಕರೆಂಟ್ ತೆಗಿತಾರೆ. ಇಲ್ಲ ಅಂತೇಳಿದ್ರೆ ವೋಲ್ಟೇಜ್ ಕಮ್ಮಿ. ಬೆಳಿಗ್ಗೆ 6 ಗಂಟೆ 5:30 ಎದ್ದರೆ ಸತತವಾಗಿ ನಾನು ನಮ್ಮಪ್ಪ ಇಬ್ಬರು ಅಂಗಡೀಲಿ 12ರಿಂದ 12:30 ತನಕ ಕೆಲಸ ಮಾಡ್ತಾಯಿದ್ದು. ನನಗೆ ಅವಾಗ ಏನು ಅನ್ನಿಸ್ತು ಅಂದರೆ, ಇದು ಏನಕ್ಕೆ ಜೀವನ ಮಾಡ್ತಿದ್ದೀವಿ ಅನ್ನೋದೇ ಒಂಥರ ಅರ್ಥ ಇಲ್ಲದಂಗೆ ಆಗ್ಬಿಡ್ತಿದ್ದು. ಕೆಲವರು ಆ ಟೈಮಲ್ಲಿ ನೀವು ಹೋಟ್ಲು ಮಾಡ್ಬೋದು, ಅದು ಇದು ಸಜೆಷನ್ ಕೊಟ್ಟರು. ಅವೆಲ್ಲ ಮಾಡೋಕ್ಕೆ ಹೋದಾಗ ಇವತ್ತಿಂದು ಲೇಬರ್ ಸಮಸ್ಯೆಗಳು ಎಲ್ಲ ಇದ್ದಾವೆ. ಆಮೇಲೆ ಅಡುಗೆ ಮಾಡ್ತಿದ್ದವರೇ ಕೈ ಕೊಟ್ಟರು ಅಂತ ಹೇಳಿದರೆ ನಮಗೆ ಅಡುಗೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ಅದು ಹೊಡ್ತಾ ಬಿಡುತ್ತೆ. ಇದಕ್ಕೂ ನಾವು ಕೃಷಿ ಬರೋ ಕಾರಣನೇ 2020ರಲ್ಲಿ ಕೊರೋನಾ ಬಂದು ಲಾಕ್ಡೌನ್ ಆಗಿದೆ ಕಾರಣ. ನಾನು 2013ರಲ್ಲಿ ಒಂದು ಸತಿ ಶುಂಠಿ ಮಾಡಿ ಚೆನ್ನಾಗಿ ಕೈ ಸುಟ್ಕೊಂಡು ಬೆಂಗಳೂರಿಗೆ ಹೋಗಿ ಐಸ್ ಕ್ರೀಮ್ ಬಿಸ್ನೆಸ್ ಕಲಿತು ಅಲ್ಲಿಂದ ಬಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದನು. ಮೊಬೈಲಲ್ಲಿ ನಾನು ಸ್ವಲ್ಪ ಯೂಟ್ಯೂಬ್ ನೋಡೋದು ಜಾಸ್ತಿ. ಯೂಟ್ಯೂಬಲ್ಲಿ ಕೃಷಿ ಬಗ್ಗೆ ಎಲ್ಲ ನೋಡ್ತಾ ಹೋದಾಗ ಸುಭಾಷ್ ಪಾಳ್ಯಕರ್ ಅಂತ ಅವ್ರದ್ದು ವಿಡಿಯೋಗಳು ನೋಡಿದೆ. ಅವ್ರದ್ದು ಹೇಗೆ ಅಂತ ಹೇಳಿದ್ರೆ ನೈಸರ್ಗಿಕ ಕೃಷಿ ಅಂತಕ್ಕಂಥದ್ದು. ಆಮೇಲೆ ಕೆಲವ್ರದ್ದೆಲ್ಲ ತೋಟಗಳಿಗೆ ಹೋಗಿ ನೋಡಿದೆ, ಡೈರೆಕ್ಟಾಗಿ ಕೆಲವ್ರ ತೋಟಕ್ಕೆ ಹೋಗಿ ನೋಡ್ದು. ಅದರಲ್ಲಿ ಜೀವಾಮೃತನ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಫಿಲ್ಟ್ರ್ ಮಾಡ್ಬೋದು, ಅದನ್ನು ಭೂಮಿ ಕೊಡೋಕ್ಕೆ ಶ್ರಮ ಕಮ್ಮಿ ಮಾಡ್ಕೊಂಡು ಯಾವ ರೀತಿ ಮೇಂಟೈನ್ ಮಾಡ್ಬೋದು, ಅದನ್ನೆಲ್ಲ ನೋಡ್ತಾ ಬಂದಾಗ ಏನಾಯಿತು ಅಂತ ಹೇಳಿದರೆ ಮಾಡ್ಬೋದು ಅನ್ನೋ ಧೈರ್ಯ ಬಂತು. ಈಗ ಕಮ್ಮಿ ಖರ್ಚಲ್ಲೂ ಮಾಡ್ಬೋದು, ಆಮೇಲೆ ಶ್ರಮನೂ ಕಮ್ಮಿ ಮಾಡಿದ್ರೆ ಈ ಥರ ಎಲ್ಲ ನಂದೊಂದು ಅಂಗಡಿ ಉಪಯೋಗಕ್ಕೆ ಬಂದಿದ್ದು ಅಂತ ಹೇಳಿದರೆ ನನಗೆ ಜೀವನದಲ್ಲಿ ಅದೇ ಮಾರಾತಿಗೆ ಒಂದು 2.5ರಿಂದ 3 ಲಕ್ಷ ದುಡ್ಡು ಸಿಕ್ತು. 3 ಲಕ್ಷದಲ್ಲಿ ಕಮ್ಮಿ ಅಂತ ಹೇಳಿದ್ರು 1.5ರಿಂದ 2 ಲಕ್ಷದಷ್ಟು ದುಡ್ಡು ತಗೊಂಬಂದು ಅದಕ್ಕೆ ಹಾಕಿದ್ದೀನಿ. ಬೇರೆ ಏನೂ ಮಾಡಲಿಲ್ಲ ಅದರಲ್ಲಿ. ಅಲ್ಲಿಗೆ ಹಾಕಿದ್ರೆ ಅಲ್ಲಿ ಹೋಗಿರೋ ದುಡ್ಡು ಇನ್ನೊಂದು 4 ವರ್ಷ 5 ವರ್ಷದ ನಂತರನಾದ್ರೂ ನನ್ನ ಭೂಮಿಲಿ ಮೂಲ ಎಲ್ಲಿ ಅಂತ ಹೇಳಿದರೆ ಅಂಗಡಿ ಮಾಡಿದ್ದೆ ಅಂತ ಒಂದು ಅದ್ರ ಮಾರಿದ ದುಡ್ಡಲ್ಲಿ ಉಪಯೋಗಕ್ಕೆ ಬಂತು ಅಂತ ನಾನು ಹೇಳ್ಕೊಬೋದು ಅಂತ ಆ ದುಡ್ಡಲ್ಲೇ ಮಾಡ್ಕೊಂಡಿದ್ದೀನಿ. ಶ್ರಮ ಸ್ವಲ್ಪ ಕಮ್ಮಿ ಆಗ್ತಾ ಇರೋದ್ರಿಂದ ಮಾಡ್ಬೋದು ಅನ್ನೋ ಧೈರ್ಯನೂ ಒಂದು ಬಂತು. ಮತ್ತು ವಾಪಸ್ಸು ರಾಸಾಯನಿಕ ಕೃಷಿಗಂತೂ ಖಂಡಿತ ಹೋಗೋದಿಲ್ಲ. ಇದನ್ನೇ ಶ್ರಮಪಟ್ಟು ಮುಂದುವರಿಸ್ತೀನಿ ಅಂತ ಒಂದು ಆಸೆನೂ ಇದೆ. ಅದರೊಟ್ಟಿಗೆ ನಮಗೆ ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದ ಭೂಮಿನ ಬಿಟ್ಟು ಹೋಗಬೇಕು. ಈ ರಾಸಾಯನಿಕ ಉಪಯೋಗಿಸ್ಬಿಟ್ಟು ಒಂದು 10 ಎಕರೆ 15 ಎಕರೆ ಜಮೀನು ಬಿಟ್ಟೋದ್ರೂ ಅವನ ಮಕ್ಕಳ ಕಾಲಕ್ಕೆ ಆ ಭೂಮಿಲಿ ಏನೂ ಇಲ್ಲ ಅಂತಾದಾಗ ಎಷ್ಟೋ ಜಮೀನುಗಳಿಗೆ ಇವತ್ತು ಬಂಜರು ಭೂಮಿ ಆಗ್ತಾಯಿದ್ದಾವೆ. ಯಾಕೆ ಅಂತ ಹೇಳಿದರೆ ಇದೇ ಕಾರಣಕ್ಕೆ ಯೂರಿಯಾ ಸಿಕ್ಕಾಪಟ್ಟೆ ಉಪಯೋಗಿಸೋದು, ಕಳೆನಾಶಕಗಳು, ಫೆಸ್ಟಿಸೈಡ್ಗಳು ಅವು ಉಪಯೋಗಿಸಿ ಬಂಜರು ಭೂಮಿ ಆಗ್ತಾಯಿದ್ದಾವೆ. ಅದನ್ನು 10 ಅಲ್ಲ 20 ಅಲ್ಲ ಎಷ್ಟು ಎಕರೆ ಬಿಟ್ಟೋದ್ರೂ ಅವನ ಮಗನ ಕಾಲಕ್ಕಂತೂ ಕೃಷಿ ಮಾಡೋಕ್ಕಾಗಲ್ಲ. ಅದನ್ನು ಅವನು ಸೈಟ್ ಮಾಡಿ ಮಾರಬೇಕಾಗತ್ತೆ. ಅದಕ್ಕೋಸ್ಕರ ಇದ್ದಷ್ಟು ಜಮೀನನ್ನು ನೆಮ್ಮದಿಯಲ್ಲಿ ಮಾಡ್ಕೊಂಡು ಇರಬೇಕು ಅಂತೇಳಿ ನಾನು ವಾಪಸ್ ಕೃಷಿಗೆ ಬಂದಿದ್ದು. ದುಡ್ಡು ಸ್ವಲ್ಪ ಕಡಿಮೆ ಆದ್ರೂ ಜೀವನ ಮಾಡ್ಬೋದು, ಸಾಕು. ಆಮೇಲೆ ನಮ್ಮ ಜಮೀನಲ್ಲಿ ಒಂದು 4-5 ಎಕರೆಯಲ್ಲಿ ಬರ್ತಕ್ಕಂಥ ಆದಾಯದಲ್ಲಿ ಆರಾಮಾಗಿ ಜೀವನ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ವಾಪಸ್ ಕೃಷಿಗೆ ಬಂದಿದ್ದೀನಿ. ಮುಂದುವರಿಸ್ತೀನಿ, ನೋಡೋಣ ಮುಂದೆ. ನಾನು ಹೇಳ್ದಂಗೆ ಆಕೃತವ್ರ ಮುಖಾಂತರ ಮುಂದಿನೊಂದು 2 ವರ್ಷ ಬಿಟ್ಟು ಒಂದು ವಿಡಿಯೋ ಮಾಡ್ತೀವಿ. ಯಾವ ಥರ ಆಗಿದೆ ನನ್ನ ಜೀವನ, ಸರಿ ಆಯಿತಾ ಏನಾಯಿತು ಅಂತ ಒಂದು ವಿಡಿಯೋ ಮಾಡಿ ಎಲ್ಲರಿಗೂ ತೋರಿಸ್ತೀವಿ ನಮ್ಮ ಜೀವನದ ಬಗ್ಗೆ ಮುಂದಿಂದು. ಈಗ ಅಣ್ಣ, ಆರ್ಗ್ಯಾನಿಕ್ ಮಾಡಬೇಕು ಅಂದರೆ ಯಾರು ಹೆಲ್ಪ್ ಮಾಡ್ಬೋದಾ ನಮಗೆ? ಖಂಡಿತ. ನಮಗೆ ಇಲ್ಲಿ ಕೃಷಿ ಇಲಾಖೆಯವರದ್ದೆಲ್ಲ ತುಂಬ ಈಗ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಟ್ರೈನಿಂಗ್ಗಳು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಮ್ಮ ಮೂಡಿಗೆರೆ ಸುತ್ತಮುತ್ತದಲ್ಲಿ ಸಹಗಲ್ ಫೌಂಡೇಶನ್ ಅಂತ ಇದೆ. ಅವರು ಒಂದು ಸುಮಾರು ಹೆಲ್ಪ್ ಮಾಡ್ತಾ ಇದ್ದಾರೆ. ಜೀವಾಮೃತ ಮಾಡೋಕ್ಕಾಗಲಿ, ಪ್ರತಿಯೊಂದಕ್ಕೂ ಜೇನು ಪೆಟ್ಟಿಗೆಗಳು ಕೊಟ್ಟರು ನಮಗೆ ಉಚಿತವಾಗಿ. ಅಲ್ಲ, ಹೇಗೆ ಕೊಡ್ತಾರೆ ದುಡ್ಡೀಗ? ಇಲ್ಲ, ಅವರು ಉಚಿತವಾಗಿ ಕೊಡ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದರೆ ಈಗ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ ಇದು ರಾಸಾಯನಿಕದಿಂದ ಭೂಮಿ ಹಾಳಾಗ್ತಾ ಇದೆ, ಮುಂದಕ್ಕೆ ಇದು ತುಂಬ ಕಷ್ಟಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಾಗಿ ಈ ಥರ NGOಗಳು ಕೆಲವು ಸಂಸ್ಥೆಗಳೆಲ್ಲ ಸಾವಯವ ಮಾಡೋಕ್ಕೆ ಉತ್ತೇಜನ ಕೊಡ್ತಾ ಇದ್ದಾರೆ. ಅವ್ರ ಮುಖಾಂತರ ನಾವು ಆದಷ್ಟು ಮುಂದುವರಿಸಿದರೆ ತುಂಬ ಉಪಯೋಗ ಆಗುತ್ತೆ.
ಈಗ ನೋಡಿ ಪ್ಲಾಸ್ಟಿಕ್ಕು ಉಪಯೋಗದಿಂದನೇ ಅತಿಯಾಗಿ ಭೂಮಿ ಹಾಳಾಗ್ತಾ ಇರೋದು. ಎಷ್ಟೋ ಜನ ಕೃಷಿ ಮಾಡ್ತಿರೋರು ಸಮೇತ ಒಂದು ಬುಟ್ಟಿಗಳ ಗಿಡ ತರ್ತಾರೆ, ಆ ಗಿಡಗಳನ್ನ ನೆಡ್ತಾರೆ, ಆ ಪ್ಲಾಸ್ಟಿಕ್ಕನ್ನು ಅವ್ರ ಜಮೀನಲ್ಲೇ ಹಾಕಿರ್ತಾರೆ. ನಿಜವಾಗ್ಲೂ ಅದು ಎಷ್ಟು ಅಪಾಯಕಾರಿ ಅನ್ನೋದು ಕೆಲಸದವ್ರಿಗಂತೂ ಯಾರೋ ನೀವು ಹೇಳ್ದಲೇ ಮಾಡೋಂಥವ್ರು ಯಾರೂ ಇಲ್ಲ. ಈಗ ನೀವು ಹೇಳಿನೇ ಮಾಡಿಸ್ಬೇಕು. ಅದನ್ನು ಒಂದು ಕಡೆ ಶೇಖರಣೆ ಮಾಡಿಡೋದು, ಇಲ್ಲ ಅಂತೇಳಿದರೆ ಅದನ್ನು ಇಡೀ ಜಮೀನಲ್ಲಿ ಹಾಕಿ ಅದನ್ನು ಹಾಳು ಮಾಡೋಕ್ಕಿಂತ ನಮ್ಮ ಜಮೀನಲ್ಲಿ ಹೆಂಗೆ ಅಂತೇಳಿದರೆ ನಾನು ಒಂದು ಬೋರ್ಡೆ ಪ್ಲಾಸ್ಟಿಕ್ ಬಳಕೆ ನಿಷೇಧ ಅಂತಲೇ ಒಂದು ಬೋರ್ಡ್ ಹಾಕ್ಬಿಟ್ಟಿದ್ದೀವಿ. ಜಮೀನಲ್ಲಿ ಹುಡುಕಿದ್ರೂ ಒಂದು ಚಾಕ್ಲೇಟ್ ಪೀಸು ಸಿಗಲ್ಲ. ನಂದು ಅಂತೇಳಿ ನಮ್ಮ ಮನೆಯವರು ಅಂತೇಳಿ ಅಪ್ಪಿತಪ್ಪಿನೂ ನಾವು ಒಂದು ಪ್ಲಾಸ್ಟಿಕ್ ಪೀಸನ್ನು ನಾವು ಹಣಿಯೋದಿಲ್ಲ. ಯಾರು ತೋಟಕ್ಕೆ ನೋಡೋಕೆ ಬಂದವರೆಲ್ಲ ನನಗೆ ಬೇಜಾರಾಗದೆ. ಅವ್ರು ಆ್ಯಕ್ಚುಲಿ ನಮ್ಮ ತೋಟ ನೋಡೋಕ್ಕಂತನ ಕಾರ್ಯಕ್ರಮಕ್ಕೆ ಏನಕ್ಕೋ ಒಂದು ಬಂದಿರ್ತಾರೆ. ಬಂದವನು ತಗೊಂತಾನೆ ವಿಮಲ್ ಹಿಂಗೆ ಹಾಕೊಂಡು ಹಿಂಗೆ ಅಂದ್ಕೊಂಡು ಅದನ್ನು ಚೀಟಿ ಹಣದು ಹೋಗ್ತಾನೆ. ಹೇಳೋಕ್ಕಲ್ಲ ಬಿಡೋಕ್ಕಲ್ಲ. ನೀವು ಈಗ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆಗ್ತಿರೋದು ಅವರು ಬಾಂಬ್ ಹಾಕ್ತಾ ಇದ್ದಾರೆ, ಹಾಳಾಗ್ತಾಯಿದೆ. ನಮ್ಮ ಭೂಮಿನೂ ಇದೇ ಥರ ಪ್ಲಾಸ್ಟಿಕ್ ಹಾಕ್ತಾ ಇದ್ದರೆ ಅದಕ್ಕೂ ಏನು ಭಾರಿ ವರ್ಷ ಬೇಡ. ನಮ್ಮ ಬಾಂಬನ್ನು ನಾವೇ ದಿನ ಬೆಳಗ್ಗೆ ತಗೊಂಡೋಗಿ ರೋಡ್ ಸೈಡಿಗೆ ಹಣಿತಾ ಇದ್ದೀವಿ. ಅದು ಮುಂದೆ ಒಂದು ದಿವಸ ಅದು ಒಂದು ಬಾಂಬ್ ಥರನೇ ಆಗುತ್ತೆ. ಪ್ಲಾಸ್ಟಿಕ್ ಅನ್ನೋದು ಒಂದು ಬಾಂಬೆ. ಅದನ್ನು ಬಳಕೆ ಆದಷ್ಟು ಕಮ್ಮಿ ಮಾಡಬೇಕು. ನಾವು ಅಂಗಡಿ ಮಾಡೋತ್ತಿಗೆ ದಿನ ಸಾಯಂಕಾಲ ಸ್ಕೂಲ್ ಬಿಟ್ಟಾಗ ಮಕ್ಕಳು ಅತೀ ಹೆಚ್ಚಾಗಿ ಬಂದು ಕ್ಯಾಂಡಿ ತಿಂತಾಯಿದ್ದು. ಆ ಮಕ್ಕಳು ಕ್ಯಾಂಡಿ ತಿನ್ನೋತ್ತಿಗೆ ನಿಜವಾಗ್ಲೂ ನನಗೆ ಬೇಜಾರಾಗ್ತಿತ್ತು. ಯಾಕೆ ಅಂತ ಹೇಳಿದರೆ ಯಾವನು ಮ್ಯಾಂಗೋ ಕ್ಯಾಂಡಿ ಅಂತ ಹೇಳಿದರೆ ಮಾವಿನ ಹಣ್ಣು ಹಾಕಲ್ಲ, ಆರೆಂಜ್ ಕ್ಯಾಂಡಿ ಅಂತ ಹೇಳಿದರೆ ನಿಮಗೆ ನಿಜವಾದ ಕಿತ್ಲೆ ಹಣ್ಣು ತಂದು ಹಾಕಲ್ಲ. ಎಸೆನ್ಸ್ ಹಾಕ್ತಾನೆ ಹುಳಿ ಬರೋದಕ್ಕೆ ಸಿಟ್ರಿಕ್ ಆ್ಯಸಿಡ್ ಹಾಕೋದು. ಇವತ್ತು ಅನ್ಕೋಬೋದು ನೀನು ಬಿಸ್ನೆಸ್ ಬಿಟ್ಟಿದ್ಯಾ ಇದನ್ನೆಲ್ಲ ಹೇಳ್ತಾ ಇದೆಯಾ ಅಂತ. ನಾನು ಬಿಸ್ನೆಸ್ ಬಿಡೋಕ್ಕೆ ಕಾರಣವೂ ಅದು ಒಂದು ಹೌದು. ದೇವರಣೆಗೂ ನಾನು ಮನಸ್ಪೂರ್ವಕವಾಗಿ ಹೇಳ್ತಾ ಇರೋದು. ನನ್ನ ಮನಸ್ಸಲ್ಲಿ ಅದು ಒಂದಿತ್ತು. ದಿನ ಮಕ್ಕಳು ಬಂದ್ಕೊಂಡು ತಿನ್ನೋದು. ನಾನು ಕೆಲವರು ದಿನಕ್ಕೆ ಒಂದು ಕ್ಯಾಂಡಿ ತಿಂದು 2-3 ಬರೋತ್ತಿಗೆ ನಾನು ಮಕ್ಕಳಿಗೆ ಸಮೇತ ಹೇಳ್ತಿದ್ದೆ, ಯಾಕ್ರೆ ಈ ಥರ ತಿಂತೀರಾ, ಬೇರೆ ಏನಕ್ಕಾರು ಉಪಯೋಗಿಸಿ ಅಂತ ನಾನು ಹೇಳಿ ಕಳಿಸಿರೋದು ಇದೆ. ಅದ್ರ ಒಟ್ಟಿಗೆ ನಾನು ಅವತ್ತು ಅಂಗಡಿ ಮಾಡೋತ್ತಿಗೆ ಸಮೇತ ನಾನು ಒಂದು ಬ್ಯಾರ್ಲ್ ಇಟ್ಬಿಟ್ಟು ಮಕ್ಕಳಿಗೆ ದಿನ ಸಾಯಂಕಾಲ ಹೇಳ್ತಿದ್ದೆ, ಕಸನ ಅದಕ್ಕೆ ಹಾಕಿ ಕ್ಯಾಂಡಿ ಕವರ್ನ ತಗೊಂಡೋಗಿ ಹಣಿಬೇಡಿ ಅಂತ. ಅವ್ರ ಅಪ್ಪನೇನೋ ಒಟ್ಟಿಗೆ ಬಂದರು, ಕಸ ಅದಕ್ಕೆ ಹಾಕಿ ಅಂತ ಹೇಳಿದ ತಕ್ಷಣ, ಇದನ್ನೇನು ರೀಸೈಕಲ್ ಮಾಡ್ತೀರಾ, ತಗೊಂಡೋಗಿ ಕ್ಯಾಂಡಿಗೆ ಹಾಕ್ತೀರಾ ಅಂದರು. ಮನಸ್ಥಿತಿ ಚೇಂಜ್ ಆಗಬೇಕು ಯಾವತ್ತೂ. ಇವನು ತಗೊಂಡೋಗಿ ಇದನ್ನು ಉಪಯೋಗಿಸ್ತಾನ ಅಥವಾ ನಮ್ಮ ಪರಿಸರ ಹಾಳಾಗಬಾರ್ದು ಅಂತ ಹೇಳ್ತಾನ ಅನ್ನೋದನ್ನ ಯೋಚನೆಗಳು ಬರಬೇಕು. ನೀವು ಯಾವುದೇ ಸ್ಕೂಲ್ಗಳು ಬಿಟ್ಟರೆ ನೀವು ಸಾಯಂಕಾಲದೊತ್ತಿಗೆ ಬನ್ನಿ, ಸ್ಟಿಂಗು, ಕುರ್ಕುರೆ ಇಂಥನ್ನೇ ತಿಂತಾಯಿದ್ದಾವೆ ಮಕ್ಕಳು. ಆರೋಗ್ಯ ಅನ್ನೋದು ಎಲ್ಲಿಂದ ಬರಬೇಕು? ನಾನಂತೂ ಸಣ್ಣದ್ರಲ್ಲಿ ಏನೂ ತಿನ್ನಲಿಲ್ಲ, ಮಕ್ಕಳಿಗೆ ತಿನ್ನಿಸ್ಬೇಕು ಅಂತ. ಆದರೆ ಮಕ್ಕಳಿಗೆ ತಿನ್ಸೋದನ್ನ ನೀನು ಮಕ್ಕಳು ಒಳ್ಳೇದಾಗ್ತಿದ್ದಾವ ಅಂತ ಫಸ್ಟ್ ಯೋಚನೆ ಮಾಡು. ನೀನೀಗ ಕುರ್ಕುರೆ ಇರಲಿಲ್ಲ, ಒಳ್ಳೇದೇ ಒಂದು ಲೆಕ್ಕಕ್ಕೆ. ಇವತ್ತು ಮಕ್ಕಳಿಗೆ ನಾನು ತಿಂದಿಲ್ಲ ನೀನು ತಿನ್ನು ಅಂತೇಳಿ ಕೊಡಿಸ್ತಾರಲ್ಲ, ಕುರ್ಕುರೆಯನ್ನು ನಿನ್ನ ಆರೋಗ್ಯ ವೃದ್ಧಿ ಮಾಡೋಂಥದ್ದಲ್ಲ, ಮಕ್ಕಳಿಗೆ ದೇಹಕ್ಕೆ ಒಳ್ಳೇದೂ ಅಲ್ಲ. ಮ್ಯಾಗಿ ಅವತ್ತು ತಿಂದಿಲ್ಲ ಈಗ ತಿನ್ನಲಿ, ಎಲ್ಲ ಬೇಡದ್ದೇ ತಿನ್ನಿಸ್ತಾ ಇದ್ದಾರೆ, ಬೇಡದ್ದೇ ಕುಡಿಸ್ತಾ ಇರೋದು. ಮನೇಲಿ ಏನಂತೇಳಿದರೆ ಎಲ್ಲರಿಗೂ ಮಕ್ಕಳು ಹಠ ಮಾಡಿದರೂ ಕಷ್ಟ ಆಗಿದೆ. ಈಗ ಇವ್ರಿಗೆ ಮೊಬೈಲ್ ನೋಡೋಕೆ ಬಿಡಬೇಕು ಅಂತ ಹೇಳ್ತಾರೆ, ಮಕ್ಕಳಿಗೆ ಮೊಬೈಲ್ ಕೊಟ್ಟು ಕೂರಿಸ್ತಾರೆ. ಇಲ್ಲ ಅಂತೇಳಿದ್ರೆ ಕುರ್ಕುರೆ, ಮ್ಯಾಗಿ, ಈ ಥರದ್ದು ಜ್ಯೂಸ್ಗಳು ಎಲ್ಲ ಕಲಬೆರಕೆ ಇರ್ತಕ್ಕಂಥದ್ದೇ ಮಕ್ಕಳಿಗೆ ಸಣ್ಣದ್ರಿಂದ ಕೊಟ್ಟರೆ ಅವು ಮುಂದಕ್ಕೆ ಏನಾಗ್ಬೋದು ಅನ್ನೋದು ಯೋಚನೆ ಮಾಡಿ ಪ್ರತಿ ಪೋಷಕರು ಹೆಂಗೆ ಯೋಚನೆ ಮಾಡಬೇಕು ಅಂತ ಹೇಳಿದರೆ, ಪ್ಲಾಸ್ಟಿಕ್ ನಿಮ್ಮ ಮನೆಗೆ ಬರ್ತಕ್ಕಂಥ ಪ್ಲಾಸ್ಟಿಕ್ ನಿರ್ವಹಣೆ ಮಾಡ್ಬೇಕು ನೀವು. ಆಮೇಲೆ ಆದಷ್ಟು ಮಕ್ಕಳಿಗೆ ಒಳ್ಳೆ ಆಹಾರನೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಏನು ಎಲ್ಲರೂ ಮನೇಲಿ ಬೆಳ್ಕೊಳಕ್ಕಾಗುತ್ತೆ ಅಂತ ನಾನು ಹೇಳಲ್ಲ, ಆದರೆ ಇದ್ದಿದ್ರಲ್ಲಿ ಒಳ್ಳೆಯದು. ಕುರ್ಕುರೆ, ಜ್ಯೂಸು ಇಂಥದ್ದನ್ನ ಕೊಡೋದ್ರ ಬದಲಿಗೆ ಒಳ್ಳೆ ಆಹಾರವನ್ನು ಮನೇಲಿ ಮಾಡಿಕೊಡಿ. ಇಂಥದ್ದನ್ನೆಲ್ಲ ಮಾಡ್ಕೊಂಡು ಮುಂದಿನ ಪೀಳಿಗೆಗೆ ಉತ್ತಮವಾಗಿದ್ದ ಭೂಮಿನಾಗಲಿ ಮಕ್ಕಳ ಆರೋಗ್ಯನಾಗಲಿ ಕಾಪಾಡಬೇಕು ಅಂತ ಹೇಳಿದರೆ ಪ್ಲಾಸ್ಟಿಕ್ ನಿರ್ವಹಣೆನ ಸಂಪೂರ್ಣವಾಗಿ ಕಮ್ಮಿ ಮಾಡಬೇಕು. ಯಾಕೆಂದರೆ ಸರ್ಕಾರಗಳು ನಿಷೇಧ ಅಂತ ಹೇಳ್ತಾರೆ ಬಿಟ್ಟರೆ ನಿಷೇಧ ಮಾಡೋದಿಲ್ಲ. ಅದನ್ನು ಸುಮ್ಮನೆ ಒಂದು ಕಡೆ ನಿಷೇಧ ಅಂತ ಹೇಳ್ತಾರೆ, ಯಾವನೋ ದಾರಿಯಲ್ಲಿ ಕವರ್ ಇಟ್ಕೊಂಡು ಹೋಗ್ತೀರ ಅವನಿಗೆ ಫೈನ್ ಹಾಕ್ತಾನೆ, ಫ್ಯಾಕ್ಟ್ರಿಯವ್ರನ್ನೂ ಬಿಡ್ತಾನೆ. ಇವತ್ತು ಆಗ್ತಿರೋದೇ ಅದು. ಅದನ್ನು ನಾವು ಮನವರಿಕೆ ಮಾಡ್ಕೊಂಡು ನಾವು ಬಿಡ್ತಾ ಬರಬೇಕು. ಆನಂತರ ಆದಷ್ಟು ಕೃಷಿ ಮಾಡ್ತಿರೋರು ಸಂಪೂರ್ಣ ಸಾವಯವ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು ಕಳೆನಾಶಕ ಮತ್ತು ಈ ಕ್ರಿಮಿನಾಶಕಗಳನ್ನ ಸ್ವಲ್ಪ ಬಳಕೆನ ಕಮ್ಮಿ ಮಾಡಿಬಿಟ್ಟು ಜೇನುನೊಣ, ಈಗ ನೀವು ಕ್ರಿಮಿನಾಶಕ ಅಂತ ಹೊಡೆದಾಗ ಉತ್ತಮವಾಗಿರ್ತಕ್ಕಂಥ ನಮಗೆ ಉಪಯೋಗಕ್ಕೆ ಬರ್ತಕ್ಕಂಥ ಕ್ರಿಮಿಗಳು ತುಂಬ ಇರ್ತವೆ, ಅದು ಸಾಯ್ತವೆ, ನಿಮಗೆ ಬೇಡದೇ ಇರ್ತಕ್ಕಂಥದ್ದು ಸಾಯ್ತವೆ.
ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆಲ್ಲ ಸ್ವಲ್ಪ ಬೇರೆ ಥರದ್ದು ಏನಾರು ಯೋಚನೆ ಮಾಡ್ಕೊಂಡು ಈ ಅತಿಯಾದ ಕಳೆನಾಶಕ ಫಸ್ಟ್ ಬಿಡಿ. ನಿಮ್ಮ ಕಳೆ ಏನು ನಿಮ್ಮ ಭೂಮಿಗೆ ಆಗಲಿ ನಿಮ್ಮ ಬೆಳೆಗಾಗಲಿ ಯಾವುದು ಏನು ತೊಂದರೆ ಕೊಡೋಂಥದ್ದಲ್ಲ. ಅದು ನೀವು ಒಂದು 2 ತಿಂಗಳು 3 ತಿಂಗಳಿಗೆ ಒಂದು ಸತಿ ಅದನ್ನ ಗ್ರಾಸ್ ಕಟರಲ್ಲಿ ಹೊಡ್ಕೊಂಡ್ರೆ ಅದು ಒಳ್ಳೆ ಗೊಬ್ಬರನೇ ಆಗುತ್ತೆ. ಅದು ಕೂಡ ಇಂಥದ್ದನ್ನೆಲ್ಲ ಮಾಡ್ಕೊಂಡು ದಯವಿಟ್ಟು ಕೃಷಿ ಮಾಡೋವಂಥ ಯುವಕರಿಗಾಗಲಿ ಯಾರಿಗಾದರೂ ಹೇಳೋದು ಏನು ಅಂತೇಳಿದರೆ, ಆದಷ್ಟು ಸಾವಯವವನ್ನು ಮಾಡಿ ಅದರೊಟ್ಟಿಗೆ ನಿಮ್ಮ ಮಕ್ಕಳ ಆರೋಗ್ಯಕ್ಕೋಸ್ಕರ ನೀವು ಹೊರಗಡೆ ತಿನ್ನೋಂಥದ್ದನ್ನ ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಆದಷ್ಟು ಮುಂದೆ ಇದ್ದಿದ್ರಲ್ಲಿ ನೆಮ್ಮದಿ ಜೀವನ ಮಾಡಬೇಕು ಅಂತೇಳಿದ್ರೆ ಇದೆಲ್ಲ ಬೇಕಾಗತ್ತೆ ಅಂತ ನನ್ನ ಅನಿಸಿಕೆ ಇರ್ಬೋದು. ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ನನ್ನ ಅನಿಸಿಕೆ ನಾನು ಹೇಳ್ತಾ ಇರೋದು. ಅದು ಮಾಡಲೇಬೇಕು ಅಂತೇಳಿ ಇವನು ಯಾವನು ಹೇಳ್ತಾನೆ ಅಂತೇಳಿ ಅದು ಇರ್ತವೆ ಕಮೆಂಟ್ಗಳು, ಅದು ಆ ಥರನೂ ಬರ್ತವೆ. ಆದರೆ ನನ್ನ ಅನಿಸಿಕೆ ನಂದು ಈ ಥರ ಇದೆ. ಸ್ವಲ್ಪ ದುಡಿಮೆ ಕಮ್ಮಿ ಆಗ್ಬೋದು, ಎಲ್ಲ ಆಗ್ಬೋದು. ಹೆಂಗೋ ಒಂದು ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಎಲ್ಲ ಸಂಪೂರ್ಣವಾಗಿ ದುಡ್ಡಿನಿಂದ ಹೋಗ್ತಾನೆ ಸ್ವಲ್ಪ ದುಡಿಮೆ ಕಮ್ಮಿ ಅಂತ ಆದಾಗ ಕಷ್ಟ ಆಗ್ತಾ ಬರೋದು ಜೀವನ. ಅದಕ್ಕೋಸ್ಕರ ಎಲ್ಲದನ್ನೂ ನಾವು ಮನೆ ಬಳಕೆಗೆ ಅಂಥದ್ದೆಲ್ಲ ಕೃಷಿ ಮಾಡೋಂಥವ್ರು ಮನೆ ಬಳಕೆಗೆ ಬೇಕಾಗಿರತಕ್ಕಂಥದ್ದನ್ನೆಲ್ಲ ಬೆಳೆಯೋದ್ರ ಜೊತೆಗೆ ಭತ್ತ ಬೆಳೆಯೋದು ಇಂಥದ್ದನ್ನೆಲ್ಲ ಮಾಡ್ಕೊಂಡ್ರೆ ಜೀವನ ಒಂಥರ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲೇ ಬೆಳೆದಿರೋದು ಒಂದು ಬಾಳೆಗೊನೆನ ತಿನ್ನತ್ತಿಗೆ ಅದ್ರ ಸಂತೋಷ ಒಂದು ಬೇರೆ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನಮ್ಮ ಆಕೃತವ್ರದ್ದು ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ನಾವೇ ಒತ್ತಾಯ ಏನು ಮಾಡಲ್ಲ. ನಾವೇನು ಇವನೇನು ಹೇಳಿರೋದು ಕಮೆಂಟ್ ಹಾಕೋರು ಹಾಕ್ತಾರೆ ಕೆಲವರೆಲ್ಲ, ಇವನೇನು ದೊಡ್ಡ ಇವನು ಅಂತೆಲ್ಲ. ನೋಡಿ, ನಿಮ್ಮ ಜೀವನ ನಿಮಗೆ ಬಿಟ್ಟಿದ್ದು. ಆದ್ರೆ ನಾನು ಹೇಳ್ತಾ ಇರೋದು ಏನು ಅಂತೇಳಿದರೆ, ಭೂಮಿನೂ ಉಳಿಸೋ ಕೆಲಸನೂ ಮಾಡಿ, ಮಕ್ಕಳು ಆರೋಗ್ಯ ಉಳಿಸೋ ಕೆಲಸನೂ ಮಾಡಿ ಅಂತೇಳಿ ಇದೊಂದು ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನು ಇದೇ ಥರ ವಿಡಿಯೋಗಳು ಬೇಕಂತಿದ್ರೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.